ಅಫೇರ್ ಇಕ್ಕೊಂಡು ಅವ್ನು ಸತ್ತೋಗ್ತಾನೆ, ಇಲ್ಲಾಂದ್ರೆ ಅವಳನ್ನ ಸಾಯಿಸ್ಬಿಡ್ತಾನೆ, ಇಲ್ಲಾಂದ್ರೆ ಹುಡುಗರು ಹೊಡೆದು ಎತ್ಕೊಂಡು ಹೋಗ್ಬಿಡ್ತಾರೆ, ಇವ್ರು ಡಿಪ್ರೆಷನ್ ಹೋಗ್ಬಿಡ್ತಾನೆ, ಇವನು ಅಡಿಕ್ಟ್ ಆಗಿಬಿಡ್ತಾನೆ. ಯಾಕೆ ಇದು ಟ್ರೈನರ್ಸ್ ಆರ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ಫೀಮೇಲ್ ಕ್ಲೈಂಟ್ಸ್ ದೆನ್ ಮೇಲ್ ಕ್ಲೈಂಟ್? ತಿಂಗಳಿಗೆ 100 ಜಿಮ್ ಓಪನ್ ಆಗಿ ಸ್ಟಾರ್ಟ್ ಆಗೋಯ್ತು, ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು. ಅವಾಗ ಏನಾಯ್ತು ಅಂದರೆ ಕ್ಯಾಪಬಿಲಿಟಿ ಇಲ್ದಿರೋರು, ಸ್ಕಿಲ್ ಸೆಟ್ ಇಲ್ದಿರೋರು ಸುಮ್ಮನೆ ವರ್ಕೌಟ್ ನೀವು ಮಾಡ್ತಾ ಇದ್ರೆ ವರ್ಕೌಟು ನಿಮ್ಮನ್ನು ಬಾ ಟ್ರೈನರ್ ಆಗಂತ ನಾನು ತೊಗೊಂಡ್ಬಿಡ್ಬೋದು. ಸೊ ನಿಮ್ಗೇನಾಗುತ್ತೆ, ನಿಮ್ಮ ಒಂದು ಪ್ರಾಪರಾಗಿ ಆ ಕಲ್ಚರ್ಡ್ ಇರಲ್ಲ, ಆ ಕಲ್ಚರ್ಡ್ ಇಲ್ದಿರೋರಿಗೆ, ಆ ಪ್ರಾಪರಾಗಿ ಇದಿಲ್ದಿರೋರಿಗೆ ನಾವು ತೊಗೊಂಬಂದು ಇಲ್ಲಿಕ್ಕವಾಗ ಅವರು ಡಿಫಾಲ್ಟಾಗೆ ಅಫೇರ್ ಸಿಕ್ಕೊಳೋದು, ಟಾಕ್ಸಿಕ್ ಅಫೇರ್ ಸಿಕ್ಕೊಳೋದು, ಮ್ಯಾರೇಜ್ ಆಗಿರೋರ ಜೊತೆ ಅಫೇರ್ ಇಕ್ಕೊಳೋದು, ಮತ್ತು ಹುಡುಗಿರ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. ಇದೊಂಥರ ಬ್ಲ್ಯಾಕ್ ಮಾರ್ಕ್ ಥರ ಫಿಟ್ನೆಸ್ ಇಂಡಸ್ಟ್ರಿಗೆ 90% ಹುಡುಗರು ಲೈಫ್ ಕೆರಿಯರು ಸ್ಪಾಯ್ಲ್ ಆಗೋದೇ ಆ ವಿಷಯದಿಂದ. ಸೊ ನಾನು ಎಲ್ಲ ಟ್ರೈನರ್ಸ್ಗೂ ನಮ್ಮ ಮೀಟಿಂಗಲ್ಲಿ, ನಮ್ಮ ಜಿಮ್ ಮೀಟಿಂಗ್ಸಲ್ಲಿ ಎವ್ರಿ ಡೇ ಅವ್ರಿಗೆ ಹೇಳೋದೇ ಫಸ್ಟ್ ಇದು, ಟ್ರೀಟ್ ಆಲ್ ಕ್ಲೈಂಟ್ಸ್ ಆಸ್ ಯುವರ್ ಸಿಸ್ಟರ್ಸ್ ಆ್ಯಂಡ್ ಮದರ್ಸ್. ಯಾಕಂದರೆ ನೀನು ಇವಾಗ ಟೈಮ್ ಬೇಯಿಂಗ್ ಬಂದ್ಬಿಟ್ಟು ನೀನು ಆ ಅಫೇರೋ ಏನಾದರೂ ಇಕ್ಕೊಂತೀಯ, ಅದರಿಂದ ಫ್ಯೂಚರಲ್ಲಿ ಏನೇನು ಬರುತ್ತೆ ಅಂತ ನಿನ್ಗೆ ಗೊತ್ತಾಗಲ್ಲ. ನೀನು ಇವತ್ತು ಏನಾದರೂ ಪ್ರಾಬ್ಲಮ್ ಬಂದರೆ ಬಿಟ್ಟು ಹೋಗ್ಬಿಡ್ತೀಯ, ಜಿಮ್ಗೆ ಅದು ಕಲಂಕ, ಜಿಮ್ಗೆ ಬ್ಯಾಡ್ ನೇಮ್ ಬರುತ್ತೆ ನಿಮ್ಮಿಂದ. ಅಫೇರ್ ಇಕ್ಕೊಂಡು ಅವ್ನು ಸತ್ತೋಗ್ತಾನೆ, ಇಲ್ಲಾಂದ್ರೆ ಅವಳನ್ನ ಸಾಯಿಸ್ಬಿಡ್ತಾನೆ, ಇಲ್ಲಾಂದ್ರೆ ಹುಡುಗರು ಹೊಡೆದು ಎತ್ಕೊಂಡು ಹೋಗ್ಬಿಡ್ತಾರೆ, ಇವ್ರು ಡಿಪ್ರೆಷನ್ ಹೋಗ್ಬಿಡ್ತಾನೆ, ಇವನು ಅಡಿಕ್ಟ್ ಆಗಿಬಿಡ್ತಾನೆ, ಈ ಥರನೇ ಇರುತ್ತೆ. ಸೊ ಪ್ರೊಫೆಷನಲಿಸಮ್ ಆಗಿ ಇರಬೇಕು. ನಿನ್ನ ಕ್ಲೈಂಟಾ ನಿನ್ಗೆ ಎಷ್ಟು ಹೇಳ್ಕೊಡ್ಬೇಕು ಅಷ್ಟಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಹುಡುಗರು ಅವ್ರೂ ಸೇಮ್, ನಾನು ಇವ್ರದ್ದು ತಪ್ಪಂತ ಹೇಳಲ್ಲ, ಅವ್ರ ಕಡೆಯಿಂದ ಅಷ್ಟೇ ಶುಡ್ ಬಿ ಇನ್ ಒಂದು ಲಿಮಿಟಲ್ಲಿ ಇರಬೇಕು. ಹಿಂಗೆ ನಾನು ಸ್ವಲ್ಪ ಚೆನ್ನಾಗಿ ಫ್ಲಿಟ್ಟಾಗಿ ನಾನು ಸ್ವಲ್ಪ ಚೆನ್ನಾಗಿ ಮಾತಾಡ್ಬಿಟ್ರೆ ನಂಗೆ ಫ್ರೀಯಾಗಿ PT ಕೊಟ್ಬಿಡ್ತಾನೆ, ಫ್ರೀಯಾಗಿ ನಾನು ಯೂಸ್ ಮಾಡ್ಕೊಬೋದು ಅಂತ ಅವ್ರೂ ಆ ಥರ ಮಾಡಬಾರ್ದು. ಅವ್ರದ್ದು ತಪ್ಪೈತೆ, ಇವ್ರದ್ದು ಅಂತ ಮಾತ್ರ ಇಲ್ಲ, ಬೋತ್ ಸೈಡ್ಸ್.